ನಾನೊಂದು ಕೇಂದ್ರ ಸರ್ಕಾರಿ ಕಚೇರಿ AG's ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೋಗಿ ಎಲ್ಲ ಅಲ್ಲಿ ತಮಿಳು, ತೆಲುಗು, ಮಲಯಾಳಮ್ಮು ಇವರೇ ಜಾಸ್ತಿ. ಅವ್ರಿಗೆಲ್ಲ ಹೇಳ್ಬಿಟ್ಟೆ, ದಿವಸ ಮಧ್ಯಾಹ್ನ 1:30 ಇಂದ 2 ಗಂಟೆಗೆ ಯಾರ್ಯಾರು ಕನ್ನಡ ಕಲಿತಿರೋ ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು. ತುಂಬ ಜನ ಬಂದರು. ಆದರೆ ನನ್ನ ಸೆಕ್ಷನಲ್ಲಿ ಒಂದು ಮಲಯಾಳಿ ಲೇಡಿ ಇತ್ತು, ಗೀತಾ ಅಂತ. ಆ ಮೇಡಮ್ ಎಷ್ಟು ಸಲ ಕರೆದ್ರೂ ಬರಲಿಲ್ಲ. ಯಾಕೆ ಅಂದರೆ ಈ ಮಲಯಾಳಿಗಳಿಗೂ ಬೆಂಗಾಲಿಗಳಿಗೂ ಅವ್ರ ಮಾತೃಭಾಷೆ ಅಂದರೆ ಭಾಳ ಇಷ್ಟ. ಎಷ್ಟು ಇಷ್ಟ ಅಂದರೆ ಅವ್ರು ಯಾವುದೇ ಭಾಷೆ ಮಾತಾಡಿದ್ರು ಅವ್ರ ಮಾತೃಭಾಷೆಯಲ್ಲೇ ಮಾತಾಡ್ತವೆ. ದೇ ಡಾಗ್ ಇಂಗ್ಲೀಷ್ ಇನ್ ಮಲಯಾಳಂ. ಆ ಮೇಡಮ್ಮು ನಾನು ತುಂಬ ಸಲ ಕರೆದೇ ಬರಲಿಲ್ಲ. ಅದೇನೋ ಯಾವತ್ತೂ ಇಲ್ಲದೆ ಇದ್ರು ಒಂದು ದಿವಸ ನನ್ನ ಚೇರ್ ಹತ್ರ ಬಂದ್ಬಿಟ್ಟು, ರಿಜೇಡ್ ನನಗೆ ಸ್ವಲ್ಪ ಬೇಗ ಅನ್ನಡೆ ಹೇಳಿಕೊಡಿ, ಅನ್ನಡೆ ಹೇಳಿಕೊಡಿ. ದಪ್ಪಗೆ ಬೇರೆ ಇದ್ರು, ಗಾಬರಿ ಆಗ್ಬಿಡ್ತು ನನಗೆ. ಯಾಕೆ ಮೇಡಮ್ ಅಂದೆ. ನಾನು ಈಸೆಲ್ಲ ಕನ್ನಡದಲ್ಲಿ ರಾಜ್ಯೋತ್ಸವದಲ್ಲಿ ಮಾತಾಡಬೇಕೇ, ಅದಕ್ಕೆ ನನಗೆ ಕನ್ನಡ ಹೇಳಿಕೊಡಿ ಅಂತ. ಅಮ್ಮ ಬಿಟ್ಟುಬಿಡಿ, ಬೇರೆಯವ್ರಿಗೆಲ್ಲ ಹೇಳಿಕೊಡೋಣ, ನಿಮಗೆ ಬೇಡ ಅಂತ. ಯಾಕೆ ಆಗುವುದಿಲ್ಲ ಅಂದರು. ಯಾಕೆ ಆಗೋದಿಲ್ಲ ಅಂದರೆ ಕಷ್ಟ ನಿಮಗೆ ಹೇಳ್ಕೊಡೋದೊಂದು. ಈ ಬೇರೆ ಲೇಡೀಸ್ ಇರ್ತಾರೆ ನೋಡಿ ಆಫೀಸಲ್ಲಿ, ಇವು ಸ್ವಲ್ಪ ಫಿಟ್ಟಿಂಗು. ರಿಚರ್ಡ್ ಅವ್ರು ಅಷ್ಟು ಪ್ರೀತಿಯಿಂದ ಕೇಳ್ತಾಯಿದ್ರು, ಹೇಳ್ಕೊಡ್ರಿ ಅಂತ. ಸುಮ್ಮನೆ ಇರ್ರಿ, ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ. ಯಾಕೆ ನೋಡಿ ಬೇಕಾರೆ. ಮೇಡಮ್ ವಾಟ್ ಈಸ್ ಯುವರ್ ನೇಮ್? ಗೀತಾ. ಹೇಳ್ಕೊಡಿ ಅವ್ರ ಬಾಯಲ್ಲಿ ಗೀತಾ ಅಂತ ಹೇಳಿಸ್ಬಿಡಿ, ನಾನು ಅವ್ರಿಗೆ ಕನ್ನಡ ಹೇಳ್ಕೊಡ್ತೀನಿ ಅಂತ. ಒಂದು ದಿವಸದಲ್ಲೇ ಕಲ್ತ್ಬಿಡೋಕ್ಕಾಗುತ್ತೆ ಅಂದರೆ ದಿವಸ ಮಾತಾಡಬೇಕು, ಆವಾಗ ಬರುತ್ತೆ ಅಂತಂದು. ನಾನು ದಿವಸ ಅವ್ರನ್ನ ಕೇಳೋದು. ಅವ್ರು ಬಂದಾಗ, ಏನು ಮೇಡಮ್ ಕಾಫಿ ಆಯಿತಾ ಮೇಡಮ್ ಅಂದರೆ ಅವರು ಗೋಫಿ ಆಯಿತು. ತಿಂಡಿ ಆಯಿತಾ ಮೇಡಮ್ ಅಂದರೆ ದಿಂಡಿ ಆಯಿತು. ತಿಂಡಿ ಏನು ಮೇಡಮ್? ಉಬ್ಡೆ. ಏನ ಉಬ್ಡಿ ರವೆಯಲ್ಲಿ ಮಾಡಿದಾರಲ್ಲ ಉಬ್ಡೆ. ಇವು ಹಿಂದ್ಗಡೆ ಕೂತವು, ಹಿಂದೆ ಇದಾವಲ್ಲ ಇವು, ರಿಚರ್ಡ್ ಅದು ಉಪ್ಪಿಟ್ಟು ಅಡುಗೆ ಏನು ಮಾಡಿದ್ರು ಕೇಳಿ ಅಂತ. ಈ ಮೇಡಮ್ ಗೀತಾ ಮೇಡಮ್ ನಾನು 30 ವರ್ಷ ಆಫೀಸಲ್ಲಿ ನೋಡಿದ್ದೀನಿ ಸರ್. ಒಂದು ದಿವಸನೂ ಲೇಟ್ ಬಂದಿಲ್ಲ. ಟೈಮ್ ಅಂದರೆ ಟೈಮ್ ಅವರು. ನಾನು ಯಾವತ್ತೂ 10 ಗಂಟೆಗೆ ಹೋದವನೇ ಅಲ್ಲ ಆಫೀಸ್ಗೆ. ಒಂದು ದಿವಸ ನಾನು ನಮ್ಮ ಮೇಸ್ಟ್ರನ್ನ ಕೇಳಿದೆ, ಸರ್ ಈ ಕನ್ನಡದವ್ರು ಯಾಕೆ ಸರ್ ಟೈಮ್ಗೆ ಹೋಗಲ್ಲ, ಈ ಕೇರಳದವ್ರು ಕರೆಕ್ಟ್ ಟೈಮ್ ಬರ್ತಾರೆ ಅಂತ. ಅವ್ರು ಹೇಳಿದ್ರು, ರಿಚರ್ಡ್ ಏನು ಚಿಂತೆ ಮಾಡಬೇಡ, ತಪ್ಪು ನಮ್ಮದೇನಿಲ್ಲ. ಸೂರ್ಯ ಮೊದಲು ಹುಟ್ಟೋದೆಲ್ಲಿ? ಕೇರಳದಲ್ಲಿ. ಅರ್ಧ ಗಂಟೆ ಬಿಟ್ಕೊಂಡ ಮೇಲೆ ಸಂಪಂಗಿ ರಾಮನಗರಕ್ಕೆ ಬರ್ತೀವಿ. ಆವಾಗಲೇ ಹೇಳ್ಬೇಕು ನಾವು. ಸೂರ್ಯ ಬರೋಕ್ಕಿಂತ ಮುಂಚೆ ನಾವು ಹೇಳಬಾರ್ದು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಸಮಾಧಾನ. ಇದು ಯಾಕೋ ಏನೋ ಒಂದು ದಿವಸ ಸರ್, ಆವತ್ತು ನಾನು ಬೇಗ ಹೋಗಿದ್ದೀನಿ, ಮೇಡಮ್ ಲೇಟಾಗಿ ಬಂದುಬಿಟ್ರು. ಇವ್ರು ಇದ್ರಲ್ಲ ಹೆಣ್ಮಕ್ಳು, ರಿಚರ್ಡ್ ಕೇಳಿ ಯಾಕೆ ಲೇಟು ಅಂತಂದು. ನಾನು ಸುಮ್ಮನೆ ಇರ್ಬೋದಿತ್ತು, ಇವ್ರು ರೈಲ್ ಹತ್ತಿಸ್ಬಿಟ್ರು. ಆ ಮೇಡಮ್ ಬಂದಿದ್ಲಲ್ಲ, ನಾನು ಇಲ್ಲಿ ಕೇಳಿಬಿಟ್ಟೆ, ಯಾಕೆ ಮೇಡಮ್ ಲೇಟು ಅಂದ್ಬಿಟ್ಟೆ. ಅಷ್ಟೇ ನಾನು ಅಂದಿದ್ದು. ಏನು ಅನ್ಬೇಕು ಆ ಮೇಡಮ್ ಮಲಯಾಳಿ ಅಲ್ಲ. ಏನು ಮಾಡೋದು ರಿಚರ್ಡ್, ಮಲಗಬೇಕಾದ್ರೆ 1 ಗಂಡ, ಹೇಳ್ಬೇಕಾದ್ರೆ 2 ಗಂಡ ಆಗೋಯ್ತು, ಲೇಟ್ ಆಗೋಯ್ತು. ಸೈಲೆಂಟ್ ಆಗ್ಬಿಟ್ಟೆ ನಾನು. ಅವ್ರಿಗೇನೋ ಪಾಪ ಗೊತ್ತಾಗಲಿಲ್ಲ ಬಿಡ್ರಿ ಭಾಷೆ. ಅವ್ರು ತಿರ್ಗಾ ಇವ್ರು ತಿರ್ಗಾ ಕೇಳ್ತಾರೆ, ಯಾಕೆ ಲೇಟ್ ಆಯಿತು ಗೀತಾ, ಯಾಕೆ ಲೇಟ್ ಆಯಿತು? ಅವ್ರು ತಿರ್ಗಾ 2 ಗಂಡ ಆಗೋಯ್ತು. ಇವು ಅವ್ರು ರೇಗ್ಸೋದು ಬಿಡಲಿ, ಅವ್ರಿಗೆ ಸರಿಯಾಗಿ ಹೇಳ್ಕೊಡೋಕೆ ಬಿಡು. ಇವರು 2 ಗಂಡ ಆಗೋಯ್ತು, ನಮಗೂ ಸ್ವಲ್ಪ ಹೇಳ್ಕೊಡಿ ಅದು ಹೆಂಗೆ ಅಂತ. 8 ಆದರೆ ಒಬ್ಬನ ಕಾಫಿ ಮಾಡೋಕ್ಕೆ, ಒಬ್ಬನ ಅಡುಗೆ ಮಾಡೋಕ್ಕೆ ಹಾಕೋಬೋದು. 8 ಇರೋದಾಗಿ ನೋಡ್ರಿ ಭಾಷೆ ಎಷ್ಟು ನಮಗೆ ಬೇಕಾದ್ರೆ ನಾವು ದಿವಸ ಇದನ್ನು ಕೇಳ್ತಿರ್ತೀವಿ, ಆದರೆ ನಮಗೆ ಇಷ್ಟರಲ್ಲಿ ನಗು ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಇವತ್ತು ನಾನು ಸತ್ಯ ಅವ್ರನ್ನ ಒಂದು ಹಾಡು ಹೇಳಬೇಕು ಅಂತ ಕೇಳಿದೆ. ಅದೇನು ಅಂದರೆ, ಎಲ್ಲ ಮಕ್ಕಳು ಇವತ್ತು ನೋಡಿ, ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ನಾಯಿ ಮರಿ ತಿಂಡಿ ಬೇಕೆ ಅಂತ ಹೇಳಿ. ಇವತ್ತಿಲ್ಲ. ಟ್ವಿಂಕಲ್ ಲಿಟಲ್ ಸ್ಟಾರ್ ಐ ವಂಡರ್ ವಾಟ್ ಯು ಆರ್. ನಮ್ಮ ಮಕ್ಕಳಿಗೆ ನಾಯಿ ಮರಿನೂ ಬರೋಲ್ಲ, ಗೋವಿನ ಕಥೆನೂ ಬರೋಲ್ಲ, ಯಾವುದೂ ಬರೋಲ್ಲ. ಆ ಹಾಡನ್ನು ನಾಯಿ ಮರಿ ತಿಂಡಿ ಬೇಕೇನ ನಾವು ಒಂದು ಚಿಕ್ಕ ಮಗುನ ಕರ್ಕೊಂಬಂದಿದ್ವಿ. 2.5 ವರ್ಷ, 8 ದಿವಸ ಆಗಿದೆ. ಮಗುಗೆ ಹಾಲು ಬಿಡಿಸಿ ಅವರಮ್ಮ. ಆನಂದ್, ಆ ಮಗು ಬಂದಿದೆಯೇನಪ್ಪ? ಬಂದಿದೆ. ಫ್ರಾಕ್ ಹಾಕೋತಾ ಇದೆ. ಏನೋ ಫ್ರಾಕ್ ಹಾಕೋತಾ ಇದೆ. ಇಷ್ಟೊತ್ತು ಫ್ರಾಕೇ ಹಾಕ್ಕೊಂಡಿರಲ್ವ ಅದು? ಓ ಸರಿ. ಸ್ಟ್ಯಾಂಡ್ ಇಲ್ವಾ? ಪರವಾಗಿಲ್ವಾ? ಓಕೆ. ಆ ಪುಟ್ಟ ಮಗು ಬಂದು ನಾಯಿ ಮರಿ ಹಾಡುತ್ತೆ, ನೀವೆಲ್ಲ ಚಪ್ಪಾಳೆ ಹೊಡಿಬೇಕು, ಮಧ್ಯೆ ಗಲಾಟೆ ಮಾಡ್ಬೋದು. ಓಕೆನಾ? ಆ ಮಗು ಬಂತ ಎಲ್ಲಿ? ಓ ಇಲ್ಲ ಇದೆ ರೆಡಿ. ಇದೇ ನಮ್ಮ ಮಗು. ಇದಕ್ಕೆ 2.5 ವರ್ಷ. ತುಂಬ ಚೆನ್ನಾಗಿ ಹಾಡುತ್ತೆ. ಪುಟ್ಟ, ನಿನಗೆ ನಾಯಿ ಮರಿ ತಿಂಡಿ ಬೇಕೇ ಬರುತ್ತಾ?
ಹಾಡ್ತೀಯಾ? ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿ. ಹಾಡ್ತೀಯಾ? ಹಾಡು. ಅವ್ರಿಗೆ ತಿಂಡಿ ಬೇಕು ತೀರ್ಥ ಬೇಕು ಅಂದಲ್ಲ, ಅದೇನೋ ಜ್ಞಾಪಕ ಬಂದ್ಬಿಡ್ತು ಅವ್ರಿಗೆ, ಅದಕ್ಕೆ ನಾಗ್ತಾರೆ. ಆಮೇಲೆ ಚಾಕ್ಲೇಟ್ ಕೊಡಿಸ್ತಾರೆ ಅವ್ರಿಗೆ. ಆಯ್ತು. ಚಪ್ಪಾಳೆ ಹೊಡೀರಿ ಎಲ್ಲ ಮಕ್ಕಳು. ವೆರಿ ಗುಡ್ ಪುಟ್ಟ, ತುಂಬ ಚೆನ್ನಾಗಿ ನೋಡಿ.